హల్లెలూయా. ఏమి ఎవరున్నారు నీ తోడు? ఒకటి గుర్తుపెట్టుక, ఈ లోకంలో అందరు విడిచిన యేసే నిన్ను విడువడు. నిన్ను విడువడు ಬಿಡ್ಡ. 34ನೇ ಕೀರ್ತನೆಯಲ್ಲಿ 5ನೇ ವಚನ ಹೀಗೆ ಹೇಳುತ್ತದೆ, ಆತನನ್ನು ದೃಷ್ಟಿಸಿದವರು ಪ್ರಕಾಶಮಾನವನ್ನು ಹೊಂದಿದವರು, ಅವರು ಲಜ್ಜೆಯಿಂದ ಕೆಡುವುದೇ ಇಲ್ಲ. ఆయన చూచే ముఖములు ఎన్నటికీ లజ్జగింపుదు. ಆತನನ್ನು ದೃಷ್ಟಿಸು, ಆತನ ಕಡೆಗೆ ನೋಡು. ನಿನಗೆ ಘನತೆ, ಗೌರವ, ತೇಜಸ್ಸು, ಮಹಿಮೆ ದೇವರು ನಿನಗೆ ಕೊಡುವಾತನಾಗಿದ್ದಾನೆ. ಒಂದು ಸಾರಿ ಸ್ಟೆಫೆನನು ನಿನ್ನ ಬಗ್ಗೆ ಚೆನ್ನಾಗಿ ಗೊತ್ತು, ದೇವರಲ್ಲಿದೆ. ಅಪೊಸ್ತಲ ಕಾರ್ಯದಲ್ಲಿ ಬರ್ತಾನೆ, 7ನೇ ಅಧ್ಯಾಯದಲ್ಲಿ 8 ವಚನದಲ್ಲಿ ಬರ್ತಾನೆ. ಆತನು ದೇವರ ಮಹಿಮೆಯಿಂದ ಬಲದಿಂದ ತುಂಬಿದವನಾಗಿ ಅದ್ಭುತ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ಮಾಡುತ್ತಿದ್ದನು ಅಂತ. ಆತನು ಅನೇಕವಾದ ದೇವರ ಬಗ್ಗೆ, ಯೇಸು ಸ್ವಾಮಿ ಬಗ್ಗೆ ತರ್ಕ ವಿವಾದ ಮಾಡುತ್ತಾ ಹಳೆಯ ಒಡಂಬಡಿಕೆ ಹೊಸ ಒಡಂಬಡಿಕೆಗಳ ಕುರಿತು ಅದನ್ನು ಬಯಲುಪಡಿಸ್ತಾ ಇದ್ದನು. ಇದನ್ನು ಸಹಿಸದೆ ಕೆಲವರು ಆತನನ್ನು ಸಾಯಿಸಲಿಕ್ಕೆ ನೋಡಿದರು. ಆತನು ಸಾಯಿಸಲಿಕ್ಕೆ ಆಲೋಚನೆ ಮಾಡುವಾಗ ಅವರು ದೃಷ್ಟಿಸಿ ಸುಳ್ಳು ಸಾಕ್ಷಿ ಹೇಳುವುದಕ್ಕಾಗಿ ಜನರನ್ನು ಕರೆದುಕೊಂಡು ಬಂದ್ರಂತೆ. ಹೌದು, ಈತನು ಮೋಶೆ ಬರೆದಂಥ ಧರ್ಮಶಾಸ್ತ್ರವನ್ನು ಸುಳ್ಳಾಗಿ ಹೇಳಿದಾನೆ ಅಂತ. ಆ ಕೇಳಿದ ಎಲ್ಲ ಹಿರಿಯರೆಲ್ಲರೂ ಆತನನ್ನು ದೃಷ್ಟಿಸಿ ನೋಡಿದರಂತೆ ಸ್ಟೆಫೆನನನ್ನು. ಆತನ ಮುಖವು ದೇವದೂತರಂತೆ ಇತ್ತಂತೆ. ಸ್ಟೆಫೆನು ಯಾವಾಗಲೂ ದೃಷ್ಟಿಸಿ ಆಕಾಶದ ಕಡೆಗೆ ನೋಡಿದ್ದ. ಅವರು ದೃಷ್ಟಿಸಿ ನೋಡಿದಾಗ ದೇವದೂತನ ಮುಖದಂತೆ ಅವರಿಗೆ ಕಾಣಿಸಿದ. ಯಾರು? ಸ್ಟೆಫೆನು. ದೇವರ ಕಡೆಗೆ ನೋಡುವಾಗ ದೇವರ ಸಿಂಹಾಸನದಲ್ಲಿ ಕುಳಿತುಕೊಂಡು ಆತನಗಾಗಿ ಕಾಯುತ್ತಾ ಇದ್ದ. ಬಲಗಡೆಗೆ ಸಿಂಹಾಸನದಲ್ಲಿ ಆ ಸೀಟು ಕಾಲಿತ್ತು. ದೇವರ ಪ್ರಭಾವ, ಮಹಿಮೆಯು ಆಕಾಶದ ಬಾಗಿಲನ್ನು ತೆರೆದು ನೋಡುತ್ತಾ ಇದ್ದ. ನಿನ್ನ ದೇವರ ಕಡೆಗೆ ನೋಡುವಾಗ ತಪ್ಪದೆ ನೀನು ಕಳೆದುಕೊಳ್ಳುತ್ತು. ಕಳೆದು ಓದುದ್ದು ನಿನ್ನ ದೇವರ ಸನ್ನಿಧಿಯಲ್ಲಿ ಹುಡುಕಿದಾಗ. ನೋಡಿರಿ, ನಾಣ್ಯ ಕಳ್ಕೊಂಡು, ಹೌದಾ, ಎಲ್ಲಿ ಕಳೆದುಕೊಂಡಲೋ ಅಲ್ಲೇ ಹುಡುಕ್ತಾ ಇದ್ಲು ದೀಪದ ಬುಡ್ಡಿಯನ್ನು ಇಟ್ಕೊಂಡು. ನಾವು ದೇವರ ಸನ್ನಿಧಿಯಲ್ಲಿ ಹುಡುಕುತ್ತಾ ಹೋದಾಗ ನಮಗೆ ಬೇಕಾದದ್ದು ಎಲ್ಲವುದನ್ನು ಒದಗಿಸಲಿಕ್ಕೆ ದೇವರು ಶಕ್ತಿಯಿಂದ, ಬಲದಿಂದ, ಪ್ರಭಾವದಿಂದ ಅದ್ಭುತವಾಗಿ ದೇವರು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ನಾವು ಆಶಿಸುವುದಿಲ್ಲ. ನಮ್ಮ ದೃಷ್ಟಿ ಯಾವಾಗೆ ನೀರಿನ ಮೇಲೆ ನಡೆದು, ಸ್ವಾಮಿ ನೀನು ನೀರಿನ ಮೇಲೆ ನಡೆಯುತ್ತಿದ್ರೆ ನಾನು ನಡಿತೀನಿ ಅಂದ. ಬಾಪ ಅಂದ. ಪೇತ್ರರು ನಡೆಯುತ್ತಾ ಯೇಸು ಸ್ವಾಮಿ ಕಡೆಗೆ ನೋಡುವವರೆಗೂ ಆತನು ನೀರಿನ ಮೇಲೆ ನಡೆದುಕೊಂಡು ಹೋಗ್ತಾ ಇದ್ದಾನೆ. ನೀರಿನ ಮೇಲೆ ಅದ್ಭುತ. ಆದರೆ ಆತನ ದೃಷ್ಟಿ ಯಾವಾಗ ಬದಲಾಯಿತು? ಗಾಳಿಯ ಕಡೆಯನ್ನು ನೋಡಿದ್ನು, ಮುಣಿಗೋದ. ನೀನು ಆತನ ಕಡೆಗೆ ನೋಡುತ್ತಾ ಮುಂದೆ ಸಾಗುವುದಾದರೆ ನಿನ್ನ ಬಲಗಡೆಯಲ್ಲಿ 10,000 ಜನರು, ನಿನ್ನ ಎಡಬದಿಯಲ್ಲಿ 1,000 ಜನರು ಸತ್ತು ಬಿದ್ದರೆ ಅಪಾಯ ನಿನ್ನ ಗುಡಾರಕ್ಕೆ ತಟ್ಟದು. ಹಲ್ಲೆಲೂಯಾ. ಆತನನ್ನು ದೃಷ್ಟಿಸಿದವರಿಗೆ ಯಾವುದಕ್ಕೂ ಕಡಿಮೆ ಇಲ್ಲ. ದೇವರ ಮಹಿಮೆ, ನಾವು ದೇವರ ಥರ ಆಗ್ಬಿಡ್ತೀವಿ. ದೇವರ ಒಂದು ಪ್ರಭಾವವು, ಆತನ ಮಹಿಮೆ ನಮ್ಮ ಮೇಲೆ ಬರುವಾಗ ಆತನ ಲಕ್ಷಣವು ನಮ್ಮ ಮೇಲೆ ಬರುತ್ತೆ. ಕ್ಷಮಿಸುವ ಮನಸ್ಸು, ಪ್ರೀತಿಸುವ ಇಲ್ಲಳು పిల్లలు కదా క్షమిస్తాం. అవునా? ಒಂದು ಸಾರಿ ಪೇತರು ಯೋಹಾನು ದೇವರ ಆಲಯಕ್ಕೆ ಹೋಗ್ತಾ ಇದ್ದಾರೆ. ಅಪೊಸ್ತಲರ ಕಾರ್ಯದಲ್ಲಿ 3ನೇ ಅಧ್ಯಾಯದಲ್ಲಿ ಸುಂದರ ದ್ವಾರವೆಂಬ ಬಾಗಿಲಿನಲ್ಲಿ ಪ್ರತಿದಿನನೂ ಆತನನ್ನು ಕುಂಟನನ್ನು ಹುಟ್ಟುತ್ತಲೇ ಕುಂಟ
ಭಿಕ್ಷೆ ಬಿಡೋದಕ್ಕಾಗಿ ದೇವರ ಆಲಯದಲ್ಲಿ ಹೊರಗಡೆ ಬಿಟ್ಟು ಹೋಗ್ತಾ ಇದ್ದಾರೆ ದಿನಾಲು. ಸರಿಯಾಗಿ ಮಧ್ಯಾಹ್ನ 3 ಗಂಟೆಯಲ್ಲಿ ಇವರು ದೇವರ ಆಲಯಕ್ಕೆ ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಇವರ ದೃಷ್ಟಿ ಆ ಒಂದು ಕುಂಟನ ಕಡೆಗೆ ಹೋಯಿತು. ಭಿಕ್ಷೆ ಬೇಡುತ್ತಾ ಕೂತಿದ್ದ ಕುಂಟನನ್ನು ಇವರು ದೃಷ್ಟಿಸಿ ನೋಡ್ತಾ ಇದ್ದರು. ಪೇತ್ರರು ಯೋಹಾನ ಅಂದುಕೊಂಡ್ರು, ಇವನ ಜೀವಿತವು ಈ ದಿನದಲ್ಲಿ ಚೆನ್ನಾಗಿ ಆಗದಿದ್ದರೆ ಜೀವಿತಾಂತ ಜೀವನವೆಲ್ಲ ಇವನು ಇಲ್ಲೇ ಕಳೀತಾನೆ. ಇನ್ನು ಯಾವಾಗ ದೇವರ ಆಲಯದಲ್ಲಿ ಬರೋದು? ಇವರ ಜೀವಿತಕ್ಕೆ ಇವತ್ತು ಒಂದು ಕಾರ್ಯ ಮಾಡಬೇಕಂತೇಳಿ ಅವರ ಹತ್ರ ಭಿಕ್ಷುಕನ ಹತ್ರ ಹೋದಾಗ ಆತನು ಏನಾದರೂ ಇವ್ರ ಕಡೆಗೆ ಸಿಗಬೇಕು ಅಂತ ನೋಡ್ತಾ ಇದ್ದಾನೆ. ಪೇತ್ರನ ಯೋಹಾನಂದ, ನಮ್ಮನ್ನು ದೃಷ್ಟಿಸಿ ನೋಡು, ನಮ್ಮನ್ನು ನೋಡು. ಇವತ್ತೇನೋ ಕೊಡ್ತಾರೆ, ಇವತ್ತು ಹಿಂಗೆ ನೋಡಿದ. ಈಗ ಒಂದು ಮಾತು ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ಬೆಳ್ಳಿ ಬಂಗಾರ ನಮ್ಮ ಹತ್ರ ಇಲ್ಲ, ಹಣ ನಮ್ಮ ಹತ್ರ ಇಲ್ಲ. ನಮ್ಮ ಹತ್ರ ನಮ್ಮ ಒಳಗೆ ಏನಿದೋ ಅದು ಕೊಡುತ್ತೇನೆ. ಯೇಸುವಿನ ನಾಮದಲ್ಲಿ ಆತನ ಬಲಗೈ ಹಿಡಿದು ಎದ್ದಳು. ಹಾಲೆಲೂಯಾ. ಎದ್ದು ನಿಂತುಬಿಟ್ಟ. ಕುಂಟನಾಗಿದ್ದವನಿಗೆ ತನ್ನ ಕಾಲಿನಲ್ಲಿ ಸಡಿಲವಾದ ದೇವರ ಶಕ್ತಿ ಬಂತು, ಬಲವಾದುದು. ದೇವರ ಅಭಿಷೇಕ ಬಂತು, ಸ್ವಸ್ಥತೆ ಆತನ ಕಾಲು ಒಳಗೆ, 2 ಕಾಲು ಒಳಗೆ ಬಂತು. ಹುಟ್ಟು ಕುಂಟನಾಗಿದ್ದಂಥ ವ್ಯಕ್ತಿ ಎದ್ದು ನಡೆದಾಡ್ದ, ಜಂಪ್ ಮಾಡ್ದ. ಹಲ್ಲೆಲೂಯಾ. ನೀನು ದೃಷ್ಟಿಸಿ ನೋಡಿದರೆ ನಿನ್ನಿಂದಾಗಾದ ಕಾರ್ಯವು ಒಂದೂ ಇಲ್ಲ, ನಿನ್ನಿಂದೆಲ್ಲವೂ ಹೌದು, ನಮಗಾಗಲ್ಲ, ಯೇಸುವಿನ ನಾಮದಲ್ಲಿ ಆಗುತ್ತೆ. ಆತನು ದೃಷ್ಟಿಸಿ ನೀನು ಬೇಡುವುದಾದರೆ ನಿನ್ನ ಜೀವಿತ ಪ್ರಕಾಶಮಾನ, ಕತ್ತಲಲ್ಲಿ ಇರದೆ ಬೆಳಕಿನಲ್ಲಿ ನಡೀತಿ ನೀನು. ಅದಕ್ಕೆ ಜಬೆಲೋನು ಮತ್ತು ನೆಫ್ತಾಲಿ ದೇಶಗಳಿಗೆ ದೊಡ್ಡ ಬೆಳಕು ಕಾಣಿಸ್ತಂತೆ. ಹಳೆ ಒಡಂಬಡಿಕೆಯಲ್ಲಿ ಹೇಳ್ತಾನೆ, ದೊಡ್ಡ ಜನರಲ್ಲಿರುವ ಜನರಿಗೆ ದೊಡ್ಡ ಬೆಳಕು. ಆ ಬೆಳಕು ಯೇಸು ಕ್ರಿಸ್ತನಾಗಿದ್ದಾನೆ. ಆತನೇ ಲೋಕಕ್ಕೆ ಬೆಳಕಾಗಿದ್ದಾನೆ. ಅದಕ್ಕೆ ಆತನು ಹೆಚ್ಚಾದ ಸೇವೆ, ನೆಫ್ತಾಲಿ, ಜಬೆಲೋನು, ನಜರೇತು ಎಲ್ಲ ಕಡೆಗೆ ಗಲಲಿಯ ಸಮುದ್ರಗಳಲ್ಲಿ ಆತನು ಸಂಚಾರ ಮಾಡಿ ಅನೇಕ ರೋಗಗಳನ್ನು, ನಾನಾ ಥರ ರೋಗ, ಮೈಯಿಲ್ಲದ ಒಣಗಿದವರನ್ನು, ಕುಂಟರು, ಕುಳ್ರು ಎಲ್ಲರನ್ನು ವಾಸಿ ಮಾಡಿದನು. ಅಲ್ಲದೆ ನಂಬುವವರಿಗೆ ಈ ಕಾರ್ಯವನ್ನು ಕೂಡ ಕೊಟ್ಟಿದ್ದ, ನಮ್ಮಿಂದ ಕೂಡ ರೋಗಗಳನ್ನು ವಾಸಿ ಮಾಡಲಿಕ್ಕೆ, ದೆವ್ವಗಳನ್ನು ಬಿಡಿಸುವುದಕ್ಕೆ. ಮಂತ್ರ ಮಂತ್ರ ತಂತ್ರ ಯಾವುದೇ ಇರಲಿ ಎಲ್ಲವುದು ನಯವಾಗಲಿಕ್ಕೆ ದೇವರ ಅಧಿಕಾರ ಕೊಟ್ಟಿದ್ದಾನೆ ನಮಗೆ ಕೂಡ. ಹಲ್ಲೆಲೂಯ. ನಂಬುವರು ಹಲ್ಲೆಲೂಯ. ದೇವರು ಮಾತನಾಡ್ತಾ ಇದ್ದ ಕೂಡ ಏನು ಕಳೆದಂಥವ್ರು ಸತ್ತವ್ರು ನಿಂತಂಗೆ ಹಿಂಗೆ, ಅರೆ ದೇವ್ರು ನಿನ್ನೊಟ್ಟಿಗೆ ಮಾತನಾಡ್ತಾರೆ. ನಮ್ಮ ಒಟ್ಟಿಗೆ ದೇವ್ರ ಸೇವಕರೊಟ್ಟಿಗೆ ನೀನೇನು ಮಾಡಬೇಕಾಗಿದ್ದು ಇಷ್ಟು ಮಾಡು ಅಂತೇಳಿ, ನೀನೇನು ಉಪವಾಸ ವ್ರತಗಳು ಮಾಡಿ ಎಲ್ಲ ಅಡಿಗೆ ಹೋಗಿ ಕುತ್ಕೊಂಡು ಧ್ಯಾನಿಸ್ ಮಾಡಬೇಡ. ದೃಷ್ಟಿಸು ಆತನು. ಪ್ರತಿನಿತ್ಯ ಅವನ ದಿನಚರಿ ಹೆಂಗಿದೆ, ಪ್ರಾರ್ಥನೆ ಜೀವಿತವಿದವ, ಆತನು ದೃಷ್ಟಿಸ್ತಾ ಇದೆಯಾ? ಆತ ನಿನ್ನ ಸಂಗಡ ಮಾತನಾಡಲಿಕ್ಕೆ ಇಷ್ಟಪಡುವಾಗ ಬರೀ ಹೋಗಿ ನಿಂದೇ ಇಷ್ಟು ಲೀಸ್ಟು, ಸ್ವಾಮಿ ಅದು ಕೊಡು, ಇದು ಕೊಡು, ಇದು ಕೊಡು, ಅದು ಕೊಡು, ಅದು ಇದೆ ಇದೆ, ಅವ್ರು ಹಿಂಗಂದ್ರೆ ಇವ್ರು ಹಂಗೆ ಇದೆ. ಅರೆ ಆತನಲ್ಲಿ ಏನಿದೆ? ಆತನ ಸಂಗಡ ಕೂತ್ಕೊಂಡ್ರಲ್ವಾ ಆತನ ನಿನ್ನ ಹತ್ರ ಮಾತಾಡ್ತಾ ಇರೋದು. ನಾವು ಮನುಷ್ಯರ ಹತ್ರ ಕೂತ್ಕೊಂಡು ಅವ್ರು ಹಿಂಗೆ, ಇವ್ರ ಮಾತು ಹಂಗೆ, ಇದು ಹಿಂಗೆ, ಅವು ಸುದ್ದಿಗಳು ಚೆನ್ನಾಗಿರ್ತವೆ. 1-2 ಗಂಟೆ ಹೋಗ್ಬಿಡ್ತಾವಕ್ಕೆ. ದೇವರ ಸನ್ನಿಧಿಯಲ್ಲಿ 1 ಗಂಟೆ 10 ನಿಮಿಷ ಕುಂತ್ರ ಎಷ್ಟೊತ್ತಾಯ್ತಲ್ಲಪ್ಪ. ಆತನು ದೃಷ್ಟಿಸಿದವರು ಪ್ರಕಾಶಮಾನವನ್ನು ಹೊಂದುವರು. ನೀನು ಯಾರಾಗಿರಲಿ ದೃಷ್ಟಿಸು. ನಮ್ಗೆ ಕಡಿಮೆ ಆಗೈತಿದು, ಇದು ಭಾಳ ನಮಗಿಲ್ಲ. ಆ ಕುಂಟನು ಚೆನ್ನಾಗಿ ನಡೆದಾಡಿ ಆತನ ಮನೆಗೆ ಹೋಗಲಿಲ್ಲ. ಯೋಹಾನ ಪೇತ್ರರೊಟ್ಟಿಗೆ ದೇವರ ಆಲಯಕ್ಕೊಳಕ್ಕೆ ಹೋದ. ಹಲ್ಲೆಲೂಯ. ಸ್ವಸ್ಥತೆಯನ್ನು ಹೊಂದಿದಾಗ ನಾವು ಮಾಡೋ ಕೆಲಸ ಏನೆಂದರೆ, ಫಸ್ಟು ನಾವು ಕಳೆದು ಓದಿದ್ದು ವ್ಯಾಪಾರ ಆಗಿರಲಿ, ಬಿಟ್ಟು ಬಂದ ಕೆಲಸ ಆಗಿರ್ಬೋದು, ಹಿಡಿದಿರೋದು ಎಲ್ಲವೂ ಮತ್ತೆ ತಗೊಂಬಿಡೋದು. ಹೋಗೋಣ, ಆಯ್ತಿರೋದನ್ನು ಹೋದ್ರಾಯ್ತು.
ಇನ್ನು ಅವು 9 ಗಂಟೆಗೆ ಇನ್ನೂ ಇಲ್ಲ ಇನ್ನು ಆಡಾಗಿರಲ್ಲ 10-10ವರೆಗೆ ಹೋದ್ರಾಯ್ತು. ನಿಧಾನ 11 ಗಂಟೆಗೆ ಹೋದ್ರಾಯ್ತು, ವಾಕ್ಯಕ್ಕೋಸ್ಕರ ಹೋದ್ರಾಯ್ತು. ಆದರೆ ಈ ವ್ಯಕ್ತಿ ದೇವರ ಆಲಯಕ್ಕೊಳಗೆ ಹೋಗಿ ದೇವರನ್ನು ಸುತ್ತಿಸುತ್ತಾ ಜಂಪ್ ಆಗುತ್ತಾ ಕೊಂಡಾಡುತ್ತಾ ಅಲ್ಲಿದ್ದರೆಲ್ಲರಿಗೂ ಆಶ್ಚರ್ಯವನ್ನು ಉಂಟು ಮಾಡ್ದ. ಅವರೆಲ್ಲರೂ ಏನು ಇವತ್ತು ಹಿಂಗೆ ಕುಣಿತಾ ಇದ್ದಾನೆ ಇವಯ್ಯ ಅಂತ ನೋಡಿದಾಗೆ, ಅವ್ರ ದೃಷ್ಟಿಸಿ ನೋಡಿದಾಗ ದಿನ ಭಿಕ್ಷೆ ಬೇಡ್ತಾ ಇದ್ನಲ್ವಾ, ಸುಂದರ ದ್ವಾರದಲ್ಲಿ ಗೋಲ್ಡನ್ ಗೇಟ್, ಅದು ಇಂದಿಗೂ ಈ ದಿನದಲ್ಲಿ ಮುಚ್ಚಲ್ಪಟ್ಟಿದ್ದು. ಯೇಸು ಸ್ವಾಮಿ ಬಂದಾಗ ತೆರೆಯಲ್ಪಡ್ತದೆ. ಈ ವ್ಯಕ್ತಿ ಅಲ್ವಾ, ಏನು ಆಶ್ಚರ್ಯ! ಎಲ್ಲರ ಆಶ್ಚರ್ಯದಿಂದ ಅವನ ಜೊತೆಯಲ್ಲಿರೋ ಪೇತ್ರನ ಯೋಹಾನನ್ನು ನೋಡ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ಜನರೇ ನೀವು ಯಾಕೆ ನಮ್ಮನ್ನು ದೃಷ್ಟಿಸಿ ನೋಡ್ತೀರಿ? ನೀವಾದರೆ ಆತನ ಒಪ್ಪಿಸಿಕೊಟ್ರಿ, ಸಾಯಿಸ್ಬಿಟ್ರಿ, ಕೊಲ್ಲಿಸಿದ್ರಿ, ಸಿಲುಬೆಗೆ ಹಾಕ್ಸಿದ್ರಿ. ಪಾಪ ಮಾಡಿದ ವ್ಯಕ್ತಿಯನ್ನು ನಮಗೆ ಬೇಕು, ಈತನನ್ನು ಸಿಲುಬೆಗೆ ಹಾಕ್ರಿ ಅಂತ ಹೇಳಿದ್ರಿ. ಆದರೆ ಆ ಕ್ರಿಸ್ತನ ಇವತ್ತು ಜೀವದಾತನನ್ನು ನೀವು ಕೊಲ್ಲಿಸಿದ್ದೀರಿ. ಅದರ ಮರಣಾತ ನೀಡಲಿಕ್ಕೆ ಸಾಧ್ಯ ಇಲ್ಲ. ಮರಣದಿಂದ ಎದ್ದ, ನಮ್ಮೆಲ್ಲರಿಗೂ ಕಂಡಿದ್ದಾನೆ, ನಾವೇ ಸಾಕ್ಷಿಗಳಿಂದು. ಆದ್ದರಿಂದ ಆ ಯೇಸು ನಾಮದಲ್ಲಿ ಇವತ್ತು ಈ ಕುಂಟನು ಚೆನ್ನಾಗಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿನಗೆ ಸ್ವಸ್ಥತೆ, ಬಿಡುಗಡೆ, ಜೀವ. ಯೇಸು ಕ್ರಿಸ್ತ ನಾಮದಲ್ಲಿ ನಿನಗೆ ಬಿಡುಗಡೆ ಆಗುತ್ತದೆ. ಆ ನಾಮದಲ್ಲೇ ದೇವ್ರನ್ನ ಆರಾಧಿಸಲಿಕ್ಕೆ ನೀವು ಬಂದಾಗ ನಿಮ್ಮ ಆಲೋಚನೆ ಎಲ್ಲ ಬದಿಗಿಟ್ಟು ದೇವ್ರನ್ನ ಆರಾಧಿಸರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.